ಹಾಯ್ ನಮಸ್ಕಾರ ಎಲ್ರಿಗೂ ಎಕ್ಸ್ಚೇಂಜ್ ರೂಮ್ಗೆ ಸ್ವಾಗತ. ಅಂಡ್ ಇವತ್ತಿನ ದಿನ ಹೊಸ ಟಾಪಿಕ್ ಆಗಿ ಹೊಸ ಗೆಸ್ಟ್ ಜೊತೆ ಬಂದಿದ್ದೀವಿ. ಇವತ್ತಿನ ಟಾಪಿಕ್ ಯಾವ್ದು ಮಾತಾಡ್ಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದಾಗ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ತುಂಬಾ ಎಸೆನ್ಷಿಯಲ್ ಆಗಿರುವಂತಹ ಒಂದು ಟಾಪಿಕ್ ನಮ್ಮ ಎಲ್ರಿಗೂ ಕೂಡ. ಪುರಾಣ ಕಾಲದಲ್ಲೂ ದೇ ವರ್ ಟೆಲಿಂಗ್ ಕರ್ಮಯೋಗದಲ್ಲೂ ಇಟ್ ಇಸ್ ಕಮ್ ಉಲ್ಲೇಖ ಇದೆ. ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ ಇಲ್ಲಿ ಕೃಷ್ಣ ಹೇಳ್ತಾನೆ, ವೇರ್ ವರ್ಕ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಅದನ್ನ ನಮ್ಮ ಶರಣರು ಕೂಡ ತಮ್ಮ ವಚನಗಳಲ್ಲಿ ಕಾಯಕವೇ ಕೈಲಾಸ ಅಂತ ಅದ್ರ ಬಗ್ಗೆನೂ ತುಂಬಾ ಎಲಾಬರೇಟ್ ಮಾಡಿದ್ದಾರೆ. ಅದು ಒಂದು ಪ್ರಾಣಿ ಆಗಿರ್ಲಿ, ಮನುಷ್ಯ ಆಗಿರ್ಲಿ, ಅವ್ರ ಅವ್ರಿಗೇನೇ ಮಾಡಿದ್ರು, ಏನೇ ಊಟ ಹಾಕಿದ್ರು, ಒಂದು ನಾಯಿಗೆ ಊಟ ಹಾಕಿದ್ರು ಕೂಡ ತನ್ನ ಕರ್ಮವನ್ನ ಮರೆಯಲ್ಲ. ಅದು ಅವ್ರ ನಿಯತ್ತಾಗಿರೋದ್ರಿಂದ ಹಿಡಿದು ಮನೆ ಕಾಯೋದ್ರಿಂದ ಹಿಡಿದು ಹಾಗೆ ಮನುಷ್ಯರಿಗೂ ಕೂಡ ತಮ್ಮ ತಮ್ಮ ಕರ್ಮಾನುಸಾರವಾಗಿ ಕೆಲವು ಕಾರ್ಯಗಳಿರ್ತವೆ. ಅಂಡ್ ಇವಾಗ ಈ 2025 ನಲ್ಲಿ ನಾವೆಲ್ಲ ನೋಡ್ರೆ ನಮ್ಮೆಲ್ರಿಗೂ ಒಂದಲ್ಲ ಒಂದು ಕೆಲ್ಸಗಳಂತ ಇರುತ್ತೆ. ಸೊ ಈ ಎಲ್ಲಾ ಕೆಲಸಗಳ ಬಗ್ಗೆ ಮಾತಾಡ್ತಾ ಮೇನ್ ಥಿಂಗ್ ದಿಸ್ ಎಂಟೈರ್ ಪಾಡ್ಕಾಸ್ಟ್ ಇಸ್ ಅಬೌಟ್ ದ ಜಾಬ್ ಅಂಡ್ ನಮ್ಗಿರುವಂತಹ ಕೆರಿಯರ್ ಪ್ರೋಗ್ರೆಷನ್ಸ್ ಬಗ್ಗೆ, ನೆಕ್ಸ್ಟ್ ಫ್ಯೂಚರಿಸ್ಟಿಕ್ ಕೆಲ್ಸಗಳು ಹೇಗಿದೆ ಅನ್ನೋದ್ರ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ವಿ ಆರ್ ಡಿಸ್ಕಸಿಂಗ್. It's a very good platform where we will be discussing about next future ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಕೆಲ್ಸಗಳು ಹೋಗ್ತಾ ಅಂತ. This always reminds me of one particular story. ಈ ಹಳೆ ಕಾಲದಲ್ಲೆಲ್ಲ ಎಲಿಫೆಂಟ್ ಇವಾಗ್ಲೂ ಇದೆ, ಸರ್ಕಸ್ ಅಲ್ಲೆಲ್ಲ ಒಂದು ಎಲಿಫೆಂಟ್ ಅಷ್ಟು ದೊಡ್ಡದಾಗಿರೋ ಎಲಿಫೆಂಟ್ ನ ಒಂದು ಚಿಕ್ಕದಾಗಿ ಹಗ್ಗ ತರ ಕಟ್ಬಿಟ್ಟು ಒಂದು ಎಲಿಫೆಂಟ್ ನ ಕಟ್ಟಾಕಿರ್ತಾರಲ್ಲ, ಆ ಕಬ್ಬಣದ ಚೂರು ವಾಟ್ ಎವರ್ ಯು ಕಾಲ್, ಅದಕ್ಕೆ ಕಟ್ಟಿರ್ತಾರೆ. ಬಟ್ ಆ ದೊಡ್ಡ ಇರೋ ಎಲಿಫೆಂಟು ಮರಗಳನ್ನ ಬೀಳ್ಸುತ್ತೆ, ಎಷ್ಟೊಂದು ಹೆವಿ ಮೆಟಲ್ಸ್, ಹೆವಿ ಥಿಂಗ್ಸ್ನೆಲ್ಲ ಎತ್ಕೊಂಡು ಹೋಗಿರುತ್ತೆ. ಬಟ್ ಒಂದ್ಸತಿ ಕಾಲಲ್ಲಿ ಹೇಳಿದ್ರೆ ಆ ಹಗ್ಗನೂ ಕಿತ್ಕೊಂಡ್ಬರುತ್ತೆ, ಕಾಲಲ್ಲಿ ಹಾಕಿರೋ ಚೈನು ಕಿತ್ಕೊಂಡ್ಬರುತ್ತೆ, ಅಲ್ಲಿರುವಂತಹ ಏನ್ ಕಟ್ಟಿರ್ತಾರಲ್ಲ ಅದನ್ನು ಕಿತ್ಕೊಂಡ್ ಬಂದಿರುತ್ತೆ. ಆದರೆ ಆ ಎಲಿಫೆಂಟ್ ಆತರ ಮಾಡೋದೇ ಇಲ್ಲ. ಯಾಕೆ ಅಂತ ಎಲ್ಲ ಯೋಚನೆ ಮಾಡಿದಾಗ ವಿ ವಿಲ್ ಗೆಟ್ ಟು ನೋ, ಅದು ಸಣ್ಣ ವಯಸ್ಸಲ್ಲಿದ್ದಾಗ, ಪ್ರಾಬಬಲಿ ತುಂಬಾ ಸಣ್ಣದಿದ್ದಾಗ ಅದು ಕಾಲಲ್ಲಿ ಆ ಚೈನ ಎಳಿಯಕ್ ಹೋಗಿ ಆ ಎಳಿಬೇಕಾದ್ರೆ ರಕ್ತ ಆಗಿರುತ್ತೆ, ಕಾಲ್ ನೋವು ಬಂದಿರುತ್ತೆ. ಸೊ ಇಟ್ ವುಡ್ ಹ್ಯಾವ್ ಥಾಟ್, ಈ ಚೈನು ನನಗಿಂತ ಸ್ಟ್ರಾಂಗ್ ಆಗಿದೆ, ಐ ಕ್ಯಾನ್ ನಾಟ್ ಕಾನ್ಕರ್ ದಿಸ್ ಅಂತ. ಬಟ್ ಅದು ಬೆಳೆದಾದ್ಮೇಲೂ ಕೂಡ ಅದ್ರ ಮೈಂಡ್ ಸೆಟ್ ಇನ್ನೂ ಹಂಗೆ ಇರುತ್ತೆ. ಸೊ ಪ್ರಾಬಬಲಿ ನಮ್ಮ ನೆಕ್ಸ್ಟ್ ಜಾಬ್ ಬಗ್ಗೆ ನಾವು ಹಿಂಗೆ ಯೋಚನೆ ಮಾಡ್ತಾ ಇದೀವಿ, ವಿಚ್ ವಿ ಕ್ಯಾನ್ ನಾಟ್ ಕಾನ್ಕರ್, ವೆದರ್ ಇಟ್ ಈಸ್ ಅಬೌಟ್ AI ಆರ್ ನ್ಯೂ ಆಪರೇಷನ್ಸ್ ದಟ್ ಇಸ್ ಕಮಿಂಗ್, ನ್ಯೂ ಟೆಕ್ನಾಲಜೀಸ್ ದಟ್ ಇಸ್ ಕಮಿಂಗ್, ಅಥವಾ ಎಷ್ಟೋ ಕಂಪ್ನಿಗಳು ಅಡ್ವಾನ್ಸ್ಡ್ ಆಗಿ ಎಲ್ಲಾ ಲೆವೆಲ್ ಸ್ಟ್ರಾಟಜಿಕ್ ಆಗಿರ್ಬೋದು, ಎಲ್ಲಾ ಲೆವೆಲ್ ಅಲ್ಲೂ ಮೂವ್ ಆಗ್ತಾ ಇರೋದಕ್ಕೆ and we are not sure about whether we'll be able to conquer it. So this conversation will mainly be about that. So ಅದ್ರದ್ ಬಗ್ಗೆ ಮಾತಾಡ್ಬೇಕು ಅಂತ ಇವತ್ತಿನ ಗೆಸ್ಟ್ ನಾವು ಕರೆದಿದ್ವಿ. ಅಂಡ್ ಯಾರನ್ನ ಕರಿಬೇಕು ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದಾಗ ದಿಸ್ ಪರ್ಟಿಕ್ಯುಲರ್ ಪರ್ಸನ್ ನಾನು ಕರೀಲೇಬೇಕು ಅಂತ ಅನ್ಕೊಂಡೆ, ಬಿಕಾಸ್ ಫ್ರಮ್ ದ ಡೈವರ್ಸ್ ಎಕ್ಸ್ಪೀರಿಯನ್ಸಸ್ ವಿಚ್ ಶಿ ಹ್ಯಾಸ್, ಶಿ ಸ್ಟಾರ್ಟೆಡ್ ಹರ್ ಕೆರಿಯರ್ ಆಸ್ ಅ ರೆಕ್ರೂಟರ್ ಆಗಿ. ಒಂದು ಲಿಂಕ್ಇನ್ ಕನ್ಸಲ್ಟಿಂಗ್ ಫರ್ಮ್ ಅಂತ ಒಂದು ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಕೆಲವು ವರ್ಷಗಳ ಕಾಲ ಎಲ್ಲಾ ತರ ಪ್ರೊಫೈಲ್ಸ್, ಎಲ್ಲಾ ತರ ಫಂಕ್ಷನ್ಸ್ಗೂ ವರ್ಕ್ ಮಾಡಿ, ದೆನ್ ಶಿ ಬಿಕೇಮ್ ಒನ್ ಆಫ್ ದ ರೆಕ್ರೂಟರ್ಸ್ ಟು ಎಂಫಸಿಸ್ ಅಂತ ಒಂದು ಕಂಪನಿನಲ್ಲಿ ಶಿ ವಿಲ್ ಬಿ ವರ್ಕಿಂಗ್ ಫಾರ್ ಸರ್ವಿಸ್ ಬೇಸ್ಡ್ ಕಂಪನಿ. ಲೇಟರ್ ಶಿ ಬಿಕಮ್ಸ್ ಅ ಲೀಡ್ ರೆಕ್ರೂಟರ್ ಇನ್ ದ ಸೇಮ್ ಕಂಪನಿ ಅಂಡ್ ವಾಸ್ ವರ್ಕಿಂಗ್ ಫಾರ್ ಬೋತ್ ದ ಟೆಕ್ನಾಲಜಿ, ನಾನ್ ಟೆಕ್ನಾಲಜಿ ಅಂಡ್ ಅದರ್ ಡೊಮೈನ್ಸ್ ವಿತ್ ಲಾಟ್ ಆಫ್ ಡಿಫ್ರೆಂಟ್ ಜಾಬ್ ರೋಲ್ಸ್. ಅದಾದ್ಮೇಲೆ ಅವರು ಅಟೋಸ್ ಅಂತ ಕಂಪನಿಯಲ್ಲಿ ಶಿ ವಿಲ್ ಬಿಕಮ್ ಅ ಮ್ಯಾನೇಜರ್. And again she'll come back to Emphasis as an assistant manager. Adadmele she'll become a group manager in Atos anta one I'm sorry, UST Global anta one company nalli she becomes global HR manager. And currently she is working for one of UK's retail company as a senior manager for talent acquisition. The reason which I chose her is because she's worked for a consultancy which she will be knowing ಏನಿರುತ್ತೆ ಕನ್ಸಲ್ಟೆನ್ಸಿ ಇಲ್ಲಿ ಹಿಂಗಿರುತ್ತೆ, ಫ್ರಮ್ ಗ್ರಾಸ್ ರೂಟ್ ಇಂದ ಗೊತ್ತಿರುತ್ತೆ. ಅಂಡ್ ಇಂಡಿಯನ್ ಬೇಸ್ಡ್ ಮಾರ್ಕೆಟ್ ವರ್ಕ್ ಮಾಡಿರ್ತಕ್ಕಂಥ ಎನ್ಫೋಸಿಸ್ ಆಗಿರ್ಬೋದು, ಕನ್ಸಲ್ಟೆನ್ಸಿ ಆಗಿರ್ಬೋದು, ಸೊ ಇಂಡಿಯನ್ ಜಾಬ್ ಮಾರ್ಕೆಟ್ ಬಗ್ಗೆನೂ ಗೊತ್ತಿರುತ್ತೆ. ಅಂಡ್ ವೆನ್ ಶಿ ವಾಸ್ ವರ್ಕಿಂಗ್ ಫಾರ್ ಅಟೋಸ್, ದ ಫಿನ್ಲ್ಯಾಂಡ್, ಅದ್ರದ್ದು ಕಂಪನಿ ಹೇಗಿರುತ್ತೆ ಅಂತ ಅದ್ರ ಬಗ್ಗೆನೂ ಗೊತ್ತು. UST ಗ್ಲೋಬಲ್ ಅಲ್ಲಿ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ US ಮಾರ್ಕೆಟ್, ಅಂಡ್ ನಾವು ಕರೆಂಟ್ಲಿ ವರ್ಕಿಂಗ್ ಫಾರ್ UK ವಿಚ್ ವಿಲ್ ಆಲ್ಸೋ ಕವರ್ ಫಾರ್ ಯುರೋಪ್ ಮಾರ್ಕೆಟ್. ಎಲ್ಲ ಜಾಬ್ ಮಾರ್ಕೆಟ್ ಅಂಡ್ ಅಕ್ರಾಸ್ ಆಲ್ ಡೊಮೈನ್ಸ್ ಗೊತ್ತಿರೋದ್ರಿಂದ ಐ ಫೆಲ್ಟ್ ದಿಸ್ ವುಡ್ ಬಿ ವೆರಿ ಹೆಲ್ಪ್ಫುಲ್ ಅಂತ. ಅಂಡ್ ಶಿ ಆಲ್ಸೋ ಬೀನ್ ಮೈ ಪರ್ಸನಲ್ ಮೆಂಟರ್ ಇನ್ ಮೆನಿ ವೇಸ್. ಸೊ ವಿತೌಟ್ ಅ ಫರ್ದರ್ ಅಡು, ಲೆಟ್ಸ್ ವೆಲ್ಕಮ್ ಅಪ್ಸರಾ. ಪ್ಲೀಸ್ ವೆಲ್ಕಮ್ ಟು ಎಕ್ಸ್ಚೇಂಜ್ ರೂಮ್. ಹೌ ಆರ್ ಯು?
ಥ್ಯಾಂಕ್ಸ್ ದರ್ಶನ್. ಗ್ಲಾಡ್ ಟು ಬಿ ಹಿಯರ್. ತುಂಬಾ ಸಂತೋಷ ಆಗ್ತದೆ ಇವತ್ತು. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಎಂಡಿಂಗ್ ಸ್ಟಾರ್ಟಿಂಗ್ ವಿತ್ ಅ ವೆರಿ ಶಾರ್ಟ್ ನೋಟ್. ಯೂಶಲಿ HR ಗಳು ಹೇಳ್ತಾರೆ ಐಲ್ ಗೆಟ್ ಬ್ಯಾಕ್ ಟು ಯು ಅಂತ. ನೀವು ಹಂಗೆ ಹೇಳ್ಬಿಡಿ ಯು ಕಮ್ ಬ್ಯಾಕ್, ದಟ್ ಈಸ್ ಅ ವೆರಿ ಗುಡ್ ಥಿಂಗ್ ಅಂಡ್ ಇಟ್ಸ್ ಅ ನೈಸ್ ಥಿಂಗ್. ರೆಕ್ರೂಟರ್ನೇ ವಾಪಸ್ ಮೀನ್ ರೆಕ್ರೂಟ್ಮೆಂಟ್ ಅಲ್ಲಿರೋರ್ನೇ ಮತ್ತೆ ಪ್ರಶ್ನೆ ಕೇಳೋದು, ಇಟ್ ಈಸ್ ಅ ನೈಸ್ ಥಿಂಗ್. ಫಾರ್ ದ ಫಸ್ಟ್ ಟೈಮ್ ನಾನು ಇಂಟರ್ವ್ಯೂ ತಗೋತಾ ಇದ್ದೀನಿ, ನೀವು ಅಲ್ಲಿ ಆಜೂನಲ್ಲಿದ್ದೀರಾ. Tables have turned around. The first thing that I wanted to come with the campus recruitment. Mhm. So ಈಗ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ನಮಗ್ ಗೊತ್ತಿಲ್ಲ, ಬಿಕಾಸ್ ಇಂಡಿಯಾದಲ್ಲಿ ಇರೋ ಕಾಲೇಜಸ್ ಎಲ್ಲ ಓನ್ಲಿ 7% ಆಫ್ ದ ಕಾಲೇಜಸ್ ಆರ್ ಹ್ಯಾವಿಂಗ್ ಫುಲ್ ಪ್ಲೇಸ್ಮೆಂಟ್. Yes. ನಾಟ್ ಆಲ್ ದ ಕಾಲೇಜಸ್ ಹ್ಯಾಸ್ ಗಾಟ್ ಫುಲ್ ಪ್ಲೇಸ್ಮೆಂಟ್ ಅಂಡ್ ಇರೋದ್ರಲ್ಲೂ ಕೂಡ 46% ಅಷ್ಟೇ ನಾವು ಎಂಪ್ಲಾಯಬಲ್ ಅಂತ ಎಂಪ್ಲಾಯರ್ಸ್ ಆರ್ ಕನ್ಸಿಡರಿಂಗ್ ಕಾಲೇಜ್ ಬರೋದು ಬರೀ 46%. ರೆಸ್ಟ್ 54% ಆರ್ ನಾನ್ ಎಂಪ್ಲಾಯಬಲ್ ಅಂತಾನೆ ದೇರ್ ಕನ್ಸಿಡರಿಂಗ್. ಅಂಡ್ ಇವಾಗ ನಾಟ್ ಜಸ್ಟ್ ದಟ್, ಇಫ್ ಯು ಟೇಕ್ ಇನ್ ಟರ್ಮ್ಸ್ ಆಫ್ STEM ಅಂದ್ರೆ ನಾವೇನು ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್ ಅಂತೀವೋ ಅದರಲ್ಲೂ ಕೂಡ ವಿಚ್ ವಾಸ್ ಮೋರ್ ಹೈರಿಂಗ್ ಇದ್ದಿದ್ದು, ದಟ್ ಈಸ್ ಆಲ್ಸೋ ಬಿನ್ ರೆಡ್ಯೂಸ್ಡ್. ಸೊ ಇದೆಲ್ಲದ್ರ ಬಗ್ಗೆ ವಿ ಹ್ಯಾವ್ ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಕ್ವಶನ್ಸ್ ವಿಚ್ ಐ ಬಿ ಆಸ್ಕಿಂಗ್. ಮೊಟ್ಟ ಮೊದಲನೇ ಬಾರಿಗೆ ಐ ಜಸ್ಟ್ ವಾಂಟೆಡ್ ಟು ನೋ ವಿಚ್ ಇಸ್ ಬೀನ್ ಅ ಹಾಂಟಿಂಗ್ ಥಿಂಗ್. ಮುಂಚೆ ಆದ್ರೆ ಒಂದು ಕಾಲೇಜ್ಗೆ ಹೋಗಿ ಇನ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಂದ್ರೆ ಇಷ್ಟು ಜನ ಡಿಪ್ಲೊಮಾ ಸ್ಟೂಡೆಂಟ್ಸ್ನ ಅಥವಾ ಇಷ್ಟು ಜನ ಪಾಲಿಟೆಕ್ನಿಕ್ ಯಾರೋ ಮಟ್ಟ ಅದಕ್ಕೆ ಒಂದು ಸ್ವಲ್ಪ ಜನ ಟೆಕ್ನಿಕ್ ಇದಕ್ಕೆ ತೊಗೊಂಬಂದಿರ್ತಾರೆ, ಎಲ್ಲಾದು ವಿಲ್ ಬಿ ಡೂಯಿಂಗ್ ಇಟ್. ನೌ ಐ ಫೀಲ್ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಹ್ಯಾಸ್ ಬೀನ್ ರೆಡ್ಯೂಸ್ಡ್. ಸೊ Mhm. ವಾಟ್ ಯು ಫೀಲ್ ಅಬೌಟ್ ಇಟ್? ಐ ಮೀನ್ ಇಸ್ ಇಟ್ ಟ್ರೂ? ಅವ್ರಿಗೆ ಇವಾಗ ಗ್ರಾಜುಯೇಟ್ ಇಸ್ ನೆಸೆಸರಿ ಅಂತಾನೂ ಕ್ವಶನ್ ಇದೆ, ಬಿಕಾಸ್ ನೆಕ್ಸ್ಟ್ ಬರ್ತಾ ಇರೋದು ವೆರಿ ಗ್ರಾಜುಯೇಟ್ ಇಸ್ ನಾಟ್ ನೆಸೆಸರಿ ಅಂತ ಇದ್ದಾರೆ. ಜಸ್ಟ್ ಐ ವಾಂಟೆಡ್ ಟು ನೋ. 2010 to 2020 ಕ್ಯಾಂಪಸ್ ಯಾವ ರೀತಿ ನಡೀತಾ ಇತ್ತೋ ಅದೇ ರೀತಿ ನಡೀತಾ ಇಲ್ಲ ಇವತ್ತು. ಹ್ಮ್. ಯಾಕಂದ್ರೆ ವಿ ಹವ್ ಮೂವ್ ಟುವರ್ಡ್ಸ್ ಗಿಗ್ ಎಕನಾಮಿ. ಗಿಗ್ ಎಕನಾಮಿ ಅದು ಒಂದು ಹೊಸ ಕಾನ್ಸೆಪ್ಟ್ ವಿಚ್ ಇವಾಗ ಬಂದಿರೋದು. ಇವಾಗ ಅಂತಲ್ಲ, ಇಟ್ ಇಸ್ ಬೀನ್ ದೇರ್ ಒಂದು ಲಾಸ್ಟ್ Okay. 10 years ಇಂದ ಇದೆ, ಬಟ್ ಇಟ್ ವಾಸ್ ದೇರ್ ಇನ್ ಅದರ್ ಕಂಟ್ರೀಸ್. ಹ್ಮ್. ಬೇರೆ ಕಂಟ್ರಿಗಳಲ್ಲಿತ್ತು. ಇಂಡಿಯಾನಲ್ಲಿ ಹೊಸದಾಗಿ ಬಿಕಾಸ್ ಆಫ್ ಜೆನ್ ಝಿ ಗೆಟಿಂಗ್ ಇಂಟ್ರೊಡ್ಯೂಸ್ಡ್ ಇನ್ ಟು ವರ್ಕ್ ಫೋರ್ಸ್ ಇವಾಗ ಅದು ಬರ್ತಾ ಇದೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಸೊ ಹಂಗ್ ನೋಡುವಾಗ ಕ್ಯಾಂಪಸ್ ಪ್ಲೇಸ್ಮೆಂಟ್ ಬಂದು ಫಾರ್ ಅ ಫುಲ್ ಟೈಮ್ ಆಪರ್ಚುನಿಟೀಸ್ ಮುಂಚೆ ಎಲ್ಲ ಪೀಪಲ್ ಯೂಸ್ ಟು ಬಿ ಪಾರ್ಟ್ ಆಫ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಅಂಡ್ ದೇ ವಾಂಟೆಡ್ ಟು ಫುಲ್ ಟೈಮ್ ಅಂದ್ರೆ ಇಫ್ ಯು ಪರ್ಮನೆಂಟ್ ಪರ್ಮನೆಂಟ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ಗೆ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ತುಂಬಾ ಅವಶ್ಯಕತೆ ಇತ್ತು. ಇನ್ನೊಂದು ಇಟ್ಸ್ ಐ ವುಡ್ ಸೇ ಕೊಲೋನಿಯಲ್ ಲೆಗೆಸಿ ಅಂತ. ಕೊಲೋನಿಯಲ್ ಲೆಗೆಸಿನಲ್ಲಿ ಬ್ರಿಟಿಷಸ್ ಕೇಮ್ ಇನ್ ಅಲ್ಲ. ಸೊ ದ ವೇ ದೇ ಇಂಟ್ರೊಡ್ಯೂಸ್ ದ ಎಜುಕೇಶನ್ ಸಿಸ್ಟಮ್ ಇದು ಸಬ್ಜೆಕ್ಟ್ಸ್ ಎಲ್ಲ ಯಾವ ರೀತಿ ಇಂಟ್ರೊಡ್ಯೂಸ್ ಮಾಡಿದ್ರೆ, ಸ್ಟೆಮ್, ಸೈನ್ಸ್, ಟೆಕ್ನಿಕಲ್, ಮ್ಯಾಥಮೆಟಿಕ್ಸ್ ಅಂಡ್ ಯೋರ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಅವ್ರು ಯಾವ ರೀತಿ ಮಾಡಿದ್ರು ಅಂದ್ರೆ ದೇ ವಾಂಟೆಡ್ ಮೋರ್ ಆಫ್ ಕ್ಲರ್ಕ್ಸ್ ಅಂಡ್ ಅಡ್ಮಿನಿಸ್ಟ್ರೇಟರ್ಸ್ ಅಟ್ ದಟ್ ಪಾಯಿಂಟ್ ಇನ್ ಟೈಮ್. ಅದಕ್ಕೋಸ್ಕರ ಅವ್ರು ಅವಾಗ ಸ್ಟೆಮ್ ಇಂಟ್ರೊಡ್ಯೂಸ್ ಮಾಡಿದ್ರು. ಅವ್ರು ಬಂದು ಯುನೋ ಆ ರ್ಯಾಂಕಿಂಗ್ ಸಿಸ್ಟಮ್, ಮಾರ್ಕ್ಸ್ ಸಿಸ್ಟಮ್ ತಗೊಂಡ್ ಬಂದ್ರು. ಬಿಕಾಸ್ ಪಾಪ್ಯುಲೇಷನ್ ವಾಸ್ ವೆರಿ ಹೈ, ಡಿಮಾಂಡ್ ವಾಸ್ ವೆರಿ ಲೆಸ್, ಸಪ್ಲೈ ವರ್ಸಸ್ ಡಿಮಾಂಡ್ ವಾಸ್ ನಾಟ್ ಬ್ಯಾಲೆನ್ಸ್ಡ್ ಅವಾಗ. ಸೊ ಅದೇನಾಯ್ತು, ಅವಾಗ ಪ್ಲೇಸ್ಮೆಂಟ್ ಕಾನ್ಸೆಪ್ಟ್ ಬಂತು ಇಂಡಿಯಾಗೆ. ಪ್ಲೇಸ್ಮೆಂಟ್ ಕಾನ್ಸೆಪ್ಟ್ ಬಂದು ಪ್ಲೇಸ್ಮೆಂಟ್ ಅಲ್ಲಿ ದೇ ಯೂಸ್ ಟು ಇವ್ಯಾಲ್ಯೂಯೇಟ್ ಪೀಪಲ್ ಆನ್ ಆಪ್ಟಿಟ್ಯೂಡ್ ಅಂಡ್ ಯೋರ್ other subject matters, technical aspects ಅದೆಲ್ಲಾನು. That's how it moved forward. But then if you see 2020 ಆದ್ಮೇಲೆ after COVID, post COVID, or in the last 5 years things have changed drastically. If you go and have a conversation with engineering students or even a graduates today, ಅವ್ರ ಹತ್ರ ಹೋಗ್ಬಿಟ್ಟು ನೀವೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಜೀವನದಲ್ಲಿ, ವಾಟ್ ಇಸ್ ಯುವರ್ ಆಸ್ಪಿರೇಷನ್ ಅಂತ ಕೇಳಿದ್ರೆ, nobody today is speaking about I want to be a software engineer or an AI engineer or anything of that sort. Because India was one of the low cost markets for other countries to invest in the engineering capabilities what we had. Hadrinda last 20 years, 2 decades, we have done really well from an economy standpoint, from all of this. ಇದು ಇವಾಗ ಏನಾಗ್ತದೆ ಅಂದ್ರೆ ಗಿಗ್ ಎಕನಾಮಿ ಕಾನ್ಸೆಪ್ಟ್ ಅಲ್ಲಿ, ಗಿಗ್ ಎಕನಾಮಿ ಅಂದ್ರೆ ಏನು? ಇಟ್ ಇಸ್ ಗಿಗ್ ಎಕನಾಮಿ ಅಂದ್ರೆ ಇಟ್ ಇಸ್ ನಾಟ್ ಅ ಫುಲ್ ಟೈಮ್, ಇಟ್ಸ್ ನಾಟ್ ಅ ಪರ್ಮನೆಂಟ್ ಜಾಬ್, ಸರಿನಾ? ಸೊ ನಾನಿವತ್ತು ಬಂದು ಊಬರ್ ತರ, ಲೆಟ್ಸ್ ಸೇ ಇಟ್ ಇಸ್ ಅನ್ ಊಬರ್ ಆರ್ ರ್ಯಾಪಿಡೋ ಆರ್ ವಾಟ್ ಎವರ್, ರೈಟ್? ಸೊ ನಾನು ಹೋಗ್ಬಿಟ್ಟು ಐ ವಿಲ್ ಚೂಸ್ ದ ಟೈಮ್ ಐ ವಾಂಟ್ ಟು ವರ್ಕ್. ಫ್ಲೆಕ್ಸಿ ವರ್ಕ್ ಆಪ್ಷನ್ಸ್, 2 hours 3 hours ನಾನು ಕೆಲಸ ಮಾಡ್ಕೊಳ್ತೀನಿ, ಅದಕ್ಕೆ ಬೇರೆ ಟೈಮಲ್ಲಿ ನನಗೆ ಅವಶ್ಯಕತೆ ಇಲ್ಲ. ಸ್ವಿಗ್ಗಿ, ಝೊಮ್ಯಾಟೊ, ದಟ್ ಇಸ್ ಆಲ್ಸೋ ಗಿಗ್ ಎಕನಾಮಿ ಟುಡೇ. ನೀವು ಚೂಸ್ ಮಾಡ್ಕೋಬಹುದು, ನಾನು 2 hours ನಾನು ಡೆಲಿವರಿ ಮಾಡ್ತೀನಿ, ಮಾರ್ನಿಂಗ್ ಬೇರೆ ಕೆಲಸ ಮಾಡ್ತೀನಿ, ಈವ್ನಿಂಗ್ 2 hours ನಾನು ಕೆಲಸ ಮಾಡಿ. ಸೊ ಎಕ್ಸಾಕ್ಟ್ಲಿ ಇಟ್ ಇಸ್ ದ ಸೇಮ್ ಕಾನ್ಸೆಪ್ಟ್. ನಾನು ಇದನ್ನ So this is what the students are anticipating, or this is what the companies are expecting?
No, students are anticipating. Gen Okay. Zs and Gen Alphas are moving towards that. They Okay. don't want to stick on to the same organization. ಅವ್ರಿಗೆ ಒಂದೇ ಆರ್ಗನೈಸೇಷನ್ ಅಲ್ಲಿ ಒಂದೇ ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಇವಾಗ. ಅವ್ರಿಗೆ ಏನಂದ್ರೆ ನನ್ಗೆ ಬಿಕಾಸ್ as we have all heard, right, the attention span of Gen Zs and Gen Alphas are not as millennials or baby boomers. Right? That's the reason ಇವಾಗ ನಾವು ರೀಲ್ಸ್ ಕೂಡ ನೋಡಿದ್ರೆ 30 seconds ಮೇಲೆ ಅಟೆನ್ಷನ್ ಇರಲ್ಲ. ಎಲ್ಲಾನು ಫಾಸ್ಟ್ ಲರ್ನಿಂಗ್, ಫಾಸ್ಟ್ ಇದು ಬೇಕಾಗಿರೋದ್ರಿಂದ ದೇ ಆಲ್ಸೋ ಅವ್ರದ್ದು ಸ್ಕಿಲ್ ಅಗನೈಸೇಷನ್ ಮಾಡ್ಕೊಳ್ಳೋದಕ್ಕೆ ಎವ್ರಿ 6 months ಬೇರೆ 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 ಪ್ರಾಜೆಕ್ಟ್ಸ್ ಅಲ್ಲಿ ಮಾಡ್ಕೊಂಡ್ರೆ ದೆನ್ ದೇ ಕ್ಯಾನ್ ಬಿಲ್ಡ್ ದ ಟ್ರೆಜೆಕ್ಟ್ರಿ, ಸ್ಕಿಲ್ ಟ್ರೆಜೆಕ್ಟ್ರಿ. That is the mindset of Gen Zs and Gen Alphas. So that is the whole reason the campus placements are also slightly changing today. It's not the same what it was in 2010s or early, So 2020s. what this placement, what I see along 46% ಅಂತ ಇದೆ. So it is the mistake. I mean, ನನಗೆ ಮಿಸ್ಟೇಕ್ ಅಂತ ಅನಿಸ್ತಾ ಇರೋದು ಇದು students are not going, or the campus itself is not going to, the companies are not going to campus. See, How is it? Another thing you also need to understand is what is the source ಅಲ್ಲ. ಇದು ಬಂದು ಯಾವ ಸೋರ್ಸ್, ಯಾರು ಸರ್ವೆ ಮಾಡಿರೋದು. ಆ ಸರ್ವೆ ನಾವು ತುಂಬಾ ಸಲ ಏನ್ ಮಾಡ್ತೀವಿ, ದೊಡ್ಡ ದೊಡ್ಡ ರಿಪೋರ್ಟ್ಗಳು ಓದುವಾಗ, ನ್ಯಾಸ್ಕಾಮ್ ರಿಪೋರ್ಟ್ ಆಗಿರ್ಬೋದು, ಮರ್ಸರ್ ರಿಪೋರ್ಟ್ಸ್ ಆಗಿರ್ಬೋದು, ಇದೆಲ್ಲ ನಾವು ಓದುವಾಗ ನಾವೇನ್ ಮಾಡ್ತೀವಿ, ಬರೀ ಹೈಲೈಟೆಡ್ ತಗೊಳ್ತೀವಿ 46%, 50% ಅಂತ. ಬಟ್ ವಾಟ್ ಇಸ್ ದ ಬೇಸ್? Depth how many analysis. people are really taking that survey, right? So that is something which we need to fully focus upon. Yes, ಅದಕ್ಕೋಸ್ಕರನೇ ಎವ್ರಿ ಪೇಪರ್ ಅಲ್ಲಿ, ಎನಿ ಪೇಪರ್ ವಿಚ್ ಇಸ್ ಪಬ್ಲಿಷ್ ಟುಡೇ, ವೈಟ್ ಪೇಪರ್ ಆರ್ ಎನಿ ಡ್ಯಾಶ್ಬೋರ್ಡ್ಸ್ ವಿಚ್ ಇಸ್ ಪಬ್ಲಿಷ್ ಟುಡೇ, ಅದರಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ ವಾಟ್ ಇಸ್ ಅ ಬೇಸ್ ಸೈಜ್ ಅಂತ. ಅದಕ್ಕೆ ತಕ್ಕಂಗೆ Sample ನೀವು size ನೋಡ್ಬೇಕು. ಅಲ್ಲಿ, ಸ್ಯಾಂಪಲ್ ಸೈಜ್ ಯಾವಾಗ್ಲೂ ನೋಡ್ಬೇಕು. ಎನಿ ರಿಸರ್ಚ್ Any research? Okay. for that matter. So it could not be 100% relevant or valid today, right? ಇನ್ನೊಂದು 46% ಯಾವ್ದು ಇಂಟೆನ್ಷನಲಿ ಅವರು ಯಾವ್ದನ್ನ ಅಪ್ಲೈ ಮಾಡಿದ್ರು, ಯಾವ ಇಂಟೆನ್ಷನಲಿ ಅವ್ರನ್ನ ಸರ್ವಿಸ್ ಮಾಡಿದ್ರು. ಡಿಡ್ ದೇ ಕೀಪ್ IT as the base This is in mainly mind? because of Ha. an IT. So there could be, if it is an engineering college, you will have mechanical students, you will have civil students, you will have electronic students, and you will have computer science and IT students. ನೀವು ಹೋಗ್ಬಿಟ್ಟು ಎಲ್ಲರಿಗೂ ಅದು ಸರ್ವೆ ಮಾಡಿದಾಗ IT ಅವರು, ಕಂಪ್ಯೂಟರ್ ಅವರು 46% ಆಫ್ ಪಾಪ್ಯುಲೇಷನ್ ಆಗಿರ್ಬೋದಲ್ಲ. Correct. ಮಿಕ್ಕಿದ ಪರ್ಸೆಂಟೇಜ್ ಮೆಕ್ಯಾನಿಕಲ್, ಸಿವಿಲ್ ಅವರು ದೇ ವುಡ್ ಚೂಸ್ ಅ ಡಿಫರೆಂಟ್ ಸ್ಟ್ರೀಮ್ ಆಲ್ ಟುಗೆದರ್. ಸೊ ದಟ್ ಇಸ್ ಸಮಥಿಂಗ್ ವಿಚ್ ವಿ ನೀಡ್ ಟು ಬಿ ವೆರಿ cautious about. But idu, if it is 46% within the IT space, then it's concerning. It's concerning, but I don't think that's the truth today. Now I want to know, now just as you said, so it might seem out of topic. You are said IT engineering. ನಾನು ನೋಡಿದ್ದು ನನ್ನ ಬ್ಯಾಚ್ಮೇಟ್ಸ್ ಆಗಿರಲಿ ಯಾರಾಗಿದ್ರು, ಅವ್ರದ್ದು ನಥಿಂಗ್ ಕಂಪ್ಯೂಟರ್ ಸೈನ್ಸ್, ಬಟ್ ಮೆಕ್ಯಾನಿಕಲ್ ಆಗಿರ್ತಾರೆ, ಎಲೆಕ್ಟ್ರಿಕಲ್ ಆಗಿರ್ತಾರೆ, ಬಟ್ ಸ್ಟಿಲ್ ಎವ್ರಿಬಡಿ ಟುಕ್ ಕಂಪ್ಯೂಟರ್ ಸೈನ್ಸ್ ಅಟ್ ದ ಎಂಡ್ ಆಫ್ ದ ಡೇ ವೆನ್ ದೇ ವರ್ ವರ್ಕ್ ಮಾಡ್ಬೇಕಾರೆ ಅವ್ರ ಜಾಬ್ ಸ್ಟ್ರೀಮ್ ತಗೊಂಡಿದ್ ಹಂಗೆ. ಐ ವಾಂಟ್ ಟು ನೋ ವೈ ಇಟ್ ಇಸ್. ಐ ಮೀನ್, ಅಂಡ್ ಹೌ ವಾಸ್ ಇವನ್ ದಿಸ್ ಆಲ್ವೇಸ್ ಕ್ವಶನ್ಸ್ ಮೀ. ಸೊ ದ ಗ್ರಾಜುಯೇಷನ್ ವಾಸ್ ನಾಟ್ ಇಂಪಾರ್ಟೆಂಟ್ ಅಟ್ ಆಲ್. ಹಂಗಂದ್ರೆ ಅವ್ರು ಏನು ಓದಿದಾರೆ ಅದು ಇಂಪಾರ್ಟೆಂಟ್ ಆಗಿರಲ್ಲ. ಅಬ್ಸಲ್ಯೂಟ್ಲಿ ಅಗ್ರಿ ವಿತ್ ಯು. ಯಾಕಂದ್ರೆ ಪ್ರತಿಯೊಂದು ಆರ್ಗನೈಸೇಷನ್ ಇವಾಗ ಒಂದು ಕ್ಯಾಂಪಸ್ ಪ್ಲೇಸ್ಮೆಂಟ್ ಮಾಡಿದ್ರೆ ಫಸ್ಟ್ 3 months ಅಲ್ಲಿ ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ, ಓಕೆ, ಆನ್ ಜಾಬ್ ಟ್ರೈನಿಂಗ್ ಆರ್ ಪ್ರಾಪರ್ ಟ್ರೈನಿಂಗ್. even in Emphasis, one of the organization I worked, ಅದರಲ್ಲಿ ಮಂಗಳೂರಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ವಿ ನಾವು ಫಸ್ಟ್ 3 ತಿಂಗಳಿಗೆ. ಫಸ್ಟ್ 3 ತಿಂಗಳಿಗೆ ಅವ್ರು ಮಂಗಳೂರಲ್ಲಿ ಟ್ರೈನಿಂಗ್ ಕೊಟ್ಟು ಅಸೆಸ್ಮೆಂಟ್ ಕೊಟ್ಟು ಅವ್ರು ಪಾಸ್ ಆದ್ಮೇಲೆ ಅವ್ರನ್ನ ನಾವು ಆನ್ ಜಾಬ್ ಡೆಪ್ಲಾಯ್ ಮಾಡ್ತಾ ಇದ್ವಿ. ಇವು TCS ಮಾಡುತ್ತೆ ಅದನ್ನ, ವಿಪ್ರೋ ಡಸ್ ಇಟ್, ಇನ್ಫೋಸಿಸ್ ಡಸ್ ಇಟ್. ಸೊ ಲಾಟ್ ಆಫ್ ಸರ್ವಿಸಸ್ ಬೇಸ್ಡ್ ಆರ್ಗನೈಸೇಷನ್ ಡೂ ಇಟ್. ಸೊ ದಟ್ಸ್ ವೈ ಫಾರ್ ದೆಮ್ you coming with the right attitude and the learning aspect is what matters. Innondu, as I told you, the colonial legacy education system is not serving today's purpose, today's job market purpose. We have just continued it. Education system ivattirodu, we have been doing the same for the last 100-200 years. It's not like, yes, it is evolved over a period of time, but not to an extent of what it can serve today. So the students today are not market ready. Students today are not job ready. ಸೊ ಅವ್ರನ್ನ ಹೈಯರ್ ಮಾಡಿದಾಗ ಅವ್ರಿಗೆ ಬೇಕಾಗಿರೋ ಟ್ರೈನಿಂಗ್ ಕೊಟ್ರೇನೆ ಅವ್ರು ಜಾಬ್ ರೆಡಿ ಆಗಕ್ಕೆ ಸಾಧ್ಯ ಆಗುತ್ತೆ. ಸೊ ಅದರಿಂದ ಎಸ್, ನೀವ್ ಹೇಳಿದ್ ರೈಟ್, ಎಜುಕೇಶನ್ ಸಿಸ್ಟಮ್ ಇಸ್ ನಾಟ್ ವೆರಿ ರೆಲೆವೆಂಟ್. ಐ ವುಡಂಟ್ ಸೇ 100% ರೆಲೆವೆನ್ಸಿ ಇಲ್ಲ ಅಂತ. ಬೇಸಿಕ್ಸ್ ಬೇಕೇ ಬೇಕು. ಬೇಸಿಕ್ಸ್ ಅಂಡರ್ಸ್ಟ್ಯಾಂಡಿಂಗ್, ಇವಾಗ ಒಂದು C ಲ್ಯಾಂಗ್ವೇಜೇ ಕಲ್ತ್ಕೊಳಕ್ ಹೋಗ್ಲಿ, ಒಂದು ಸಿಂಟ್ಯಾಕ್ಸ್ ಅರ್ಥ ಮಾಡ್ಕೊಳ್ಳೋದು, ಲೈಬ್ರರೀಸ್ ಅರ್ಥ ಮಾಡ್ಕೊಳ್ಳೋದು, ಸ್ಟ್ರಕ್ಚರ್ ಆಫ್ ದ ಪ್ರೋಗ್ರಾಮ್ ಅರ್ಥ ಮಾಡ್ಕೊಳ್ಳೋದು. ಇವತ್ತಿರೋ ಚಾಟ್ GPT ಆಗಿರ್ಬೋದು, ಕೋಪೈಲಟ್ ಆಗಿರ್ಬೋದು, ತುಂಬಾ AI ಟೂಲ್ಸ್ ಇದೆ. ಯು ಡೋಂಟ್ ನೀಡ್ ಟು ಸಿಟ್ ಅಂಡ್ ಕೋಡ್. ಯಾರು ಬಂದು ಕುತ್ಕೊಂಡು ಕೋಡ್ ಬರೆಯಲ್ಲ. ನಿಮ್ಗೆ ಲಾಜಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಕೋಡ್ ಬರ್ಲಿ. ಕೋಡ್ ನಿಮ್ಗೆ ದೇರ್ ಆರ್ ಟೂಲ್ಸ್ ವಿಚ್ ಕ್ಯಾನ್ ಹೆಲ್ಪ್ ಯು ರೈಟ್ ದ ಕೋಡ್ ಟುಡೇ, ಬಟ್ ಯು ಶುಡ್ ಬಿ ಏಬಲ್ ಟು ವ್ಯಾಲಿಡೇಟ್ ಇಫ್ ಇಟ್ಸ್ ಅ ರೈಟ್ ಕೋಡ್ ಫಾರ್ ವಾಟ್ ಯು ಆರ್ ಲುಕಿಂಗ್ ಫಾರ್. ದಟ್ ಇಸ್ ಅ ಸ್ಕಿಲ್ ಯು ನೀಡ್ ಟು ಡೆವಲಪ್. ಸರಿನಾ? ಸೊ now like lot of students will be watching, ಕಾಲೇಜ್ ಅವರು ನೋಡ್ತಾ ಇದ್ದಾರೆ. I just want to know what are the skills in case if they ಈಗ let's consider this only for an IT role.
IT ರೋಲ್ ಇರುತ್ತೆ. ಅವ್ರಾದ್ರೆ ಯಾವ ಸ್ಕಿಲ್ಸ್‌ನ ಅವ್ರು ತಗೋಬೇಕು? ಯಾಕಂದ್ರೆ ಎಷ್ಟೋ ಸ್ಕಿಲ್ಸ್ ಇಸ್ ಡೈನಾಮಿಕ್ ಆಲ್ಸೋ. ಇವತ್ತಿರೋ ಟೆಕ್ನಾಲಜಿ 6 Every 2 ಮಂತ್ಸ್‌ಗೆ years it ದೇರ್ ಇಸ್ ನೋ changes. ಎವ್ರಿ Every 2 years. 2 ಇಯರ್ಸ್. ನಾವು ಐ ಥಿಂಕ್ 6 ಮಂತ್ಸ್‌ಗೂ ಚೇಂಜ್ ಆಗ್ಬೋದು. ಆಟೋಮೇಷನ್ See, ಬರುತ್ತೆ. 6 months ಬಂದು ಇಟ್ಸ್ ಅನ್ ಅಪ್‌ಗ್ರೇಡ್. ಅಪ್‌ಗ್ರೇಡ್. ಬಟ್ ಎವ್ರಿ 2 ಇಯರ್ಸ್ It's ನೀವು ನೋಡಿದ್ರೆ overall ಟೆಕ್ ಸ್ಟ್ಯಾಕ್ ಚೇಂಜ್ ಆಗ್ತಾ tech ಹೋಗುತ್ತೆ. stack change. So how can they learn? What should be the thing which they will have? Because See, now the concepts, the syllabus and all is pretty primitive. yes. ನಮ್ಮ ಕಸಿನ್ ಅಣ್ಣ 20 ವರ್ಷ ಮುಂಚೆ ಓದಿದ್ನೆ ವಿಚ್ ವಿ ಆರ್ ಆಲ್ಸೋ ರೀಡಿಂಗ್. ಸೊ ವಾಟ್ ಕ್ಯಾನ್ See, ಇದರಲ್ಲಿ ಎರಡು ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಬೇಕು. ನಾಟ್ ಓನ್ಲಿ ಫ್ರಮ್ ಸ್ಟೂಡೆಂಟ್ಸ್, ಈವನ್ ಕಾಲೇಜಸ್ ಹ್ಯಾವ್ ಟು ಇನ್ವೆಸ್ಟ್ ಅಲ್ಲ. ಸೊ ನಾವು ಇಮಿಡಿಯೇಟ್ ಆಗಿ ಡ್ರಾಸ್ಟಿಕ್ ಆಗಿ ಎಜುಕೇಶನ್ ಸಿಸ್ಟಮ್ನ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನಮಗೆ ಸೆವೆರಲ್ ಅಪ್ರೂವಲ್ಸ್ ಬೇಕು, ಎಕ್ಸೆಪ್ಷನ್ಸ್ ಬೇಕು ಇಫ್ ಯು ಹ್ಯಾವ್ ಟು ಚೇಂಜ್. ಅಂಡ್ ದೆನ್ ದೆರ್ ಇಸ್ ಅ ವೆರಿ ಥಾಟ್ ಪ್ರೊವೋಕಿಂಗ್ ಲೀಡರ್ಶಿಪ್ ವಿಚ್ ಇಸ್ ನೀಡೆಡ್ ಅಟ್ ಎಜುಕೇಶನ್ ಸಿಸ್ಟಮ್ ಲೆವೆಲ್ ವೇರ್ ಯು ನೀಡ್ ಟು ಇಫ್ ಯು ವಾಂಟ್ ಟು ಮೇಕ್ ದಟ್ ಚೇಂಜ್ ಅಲ್ಲ. ಸೊ ಕಾಲೇಜಸ್ ಏನ್ ಮಾಡ್ಬೋದು ಅಂದ್ರೆ ಕೆಲವೊಂದು ಆರ್ಗನೈಸೇಷನ್ಗಳಿವೆ ಇವಾಗ. ಒನ್ ಆಫ್ ದಟ್ ಐ ಕ್ಯಾನ್ ಕಾಲ್ ಔಟ್ ಇಸ್ ಇ-ಬಾಕ್ಸ್. ಇ-ಬಾಕ್ಸ್ ಇಸ್ ಒಂದು ಎಜುಕೇಶನ್ ಬಾಕ್ಸ್ ಅಂತ. ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಇವ್ರು ಕೊಯಮತ್ತೂರ್ ಬೇಸ್ಡ್ ಅವರು. ದಟ್ ಇಸ್ ಒನ್ ಆಫ್ ದ ಫಸ್ಟ್ ಎವರ್ ಸ್ಮಾಲ್ ಫರ್ಮ್ಸ್ ವಿಚ್ ಕೇಮ್ ಫಾರ್ವರ್ಡ್. ಅವರು ದೇ ಡೆವಲಪ್ಡ್ ಸ್ಮಾಲ್ ಮಾಡ್ಯೂಲ್ಸ್ ಆಫ್ ಲರ್ನಿಂಗ್ ಡೆವಲಪ್ ಮಾಡಿಬಿಟ್ಟು ಎವ್ರಿ ಇಯರ್ ಆಫ್ ದೇರ್ ಕರಿಕ್ಯುಲಮ್ ಅಲ್ಲ, ಇಫ್ ಇಟ್ ಇಸ್ 4 years ಇಂಜಿನಿಯರಿಂಗ್ ಡಿಗ್ರಿ, ಎವ್ರಿ ಇಯರ್ ನಲ್ಲಿ ಕೆಲವೊಂದು ಸಬ್ಜೆಕ್ಟ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ರು, ವಿಚ್ ಇಸ್ ಯೋರ್ ಟ್ರೈನಿಂಗ್ ಸಬ್ಜೆಕ್ಟ್ಸ್, ಮಾರ್ಕೆಟ್ ರೆಡಿ ಆರ್ ಜಾಬ್ ರೆಡಿ ಸಬ್ಜೆಕ್ಟ್ಸ್ ಇಂಟ್ರೊಡ್ಯೂಸ್ ಮಾಡಿ. ಬೈ ದ ಎಂಡ್ ಆಫ್ 4 years you're already ready what you want to do. 4 years ನೀವು ಡಿಗ್ರಿ ಕಂಪ್ಲೀಟ್ ಮಾಡಿದಾಗ, ಸೊ ಅಪಾರ್ಟ್ ಫ್ರಮ್ ದ ಎಜುಕೇಶನಲ್ ಸಿಸ್ಟಮ್ ಲೆಗಸಿ education, I mean the subjects what you're studying, you will also be taught on how to do certain things from a job aspect. It could be various kinds of testing if you're interested, but testing is anymore not very relevant ಫ್ರಮ್ ಎನ್ ಮಾರ್ಕೆಟ್ ಸ್ಟ್ಯಾಂಡ್ ಪಾಯಿಂಟ್. ಡೆವಲಪಿಂಗ್ ಆಗಿರ್ಬೋದು, ಇಲ್ಲ ಲಾಜಿಕಲ್ ರೀಸನಿಂಗ್ ಆಗಿರ್ಬೋದು, ಇದೆಲ್ಲಾನು ಇಂಟ್ರೊಡ್ಯೂಸ್ ಮಾಡಿ ಗೆಸ್ಟ್ ಲೆಕ್ಚರರ್ಸ್ನ ಕರೆದು ಕಾರ್ಪೊರೇಟ್ಸ್ ಇಂದ ಮತ್ತೆ ಅವ್ರಿಗೆ ಅಸೆಸ್ಮೆಂಟ್ಸು ಇಡ್ತಾರೆ ಎವ್ರಿ ಎಂಡ್ ಆಫ್ ದಿ ಇಯರ್. ಸೊ ಎಂಡ್ ಆಫ್ ದ 4th year ಏನಾಗುತ್ತೆ ಅಂದ್ರೆ, ಯು ವಿಲ್ ಈದರ್ ನೋ ಇಫ್ ಐ ವಾಂಟ್ ಟು ಗೋ ಅಹೆಡ್ ವಿತ್ ದಿಸ್ ಆರ್ ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ, ರೈಟ್? ಹಾಗ ಏನಾಗುತ್ತೆ, ಅದು ಎಜುಕೇಶನ್ ಸಿಸ್ಟಮ್ ಬಂದು ಎಜುಕೇಶನ್ ಸಿಸ್ಟಮ್ ಇಸ್ ಸ್ಲೈಟ್ಲಿ ಮಾಡಿಫೈಡ್ ಟು ವಾಟ್ ಸ್ಟೂಡೆಂಟ್ ವಾಂಟ್ಸ್. ಸರಿನಾ? ಇದು ಒಂದು ಆಪ್ಷನ್. ಇದು ಕಾಲೇಜಸ್ ಇನ್ವೆಸ್ಟ್ ಮಾಡಬೇಕು. ದಟ್ ವೇ ದೇರ್ 46% ವಾಟ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ಪ್ಲೇಸ್ಮೆಂಟ್ಸ್ ವಿಲ್ ಡ್ರಾಸ್ಟಿಕಲಿ ಗೋ ಅಪ್. Number of college should invest, not students ಅವರು enroll ಮಾಡ್ಲಿಕ್ಕೆ. Students can also enroll, but my suggestion or my advice would be for colleges to introduce, so that 4 years ಅಲ್ಲಿ like that in ಕರ್ನಾಟಕ ಇದಾರು ಇದೆಯಾ? ಕರ್ನಾಟಕದಲ್ಲಿ ನಾನು ಇದುವರೆಗೂ ಕೇಳ್ಪಟ್ಟಿಲ್ಲ, ಬಟ್ I can do some research and I can share. Yeah, but this organization I've been very closely associated with. In fact, I had designed one of their So they're architectures. operational across India? Yes, They're operational yes, across India. And only for IT sector or across the sectors they're doing? So for now it's only IT sector, but they're slowly moving into the other sectors as well. For example, ನೀವು ಕ್ಯಾಂಪಸ್ ಅಂತ ಹೋಗ್ಬೇಕಾದ್ರೆ what are the kind, why? Because lot of them would have completed their +2. ಅವ್ರೀಗ ಯಾವುದೋ ಕಾಲೇಜ್ ಸೇರ್ಕೋಬೇಕು ಅಂತ. ನೀವು as a placement officer ಎಲ್ಲ ಕಾಲೇಜ್ ಹೇಳ್ತಾ ನಾವು 100% ಪ್ಲೇಸ್ಮೆಂಟ್ ಕೊಡ್ತೀವಿ. Most of the college. On you, as a recruiter ಆಗಿರ್ಬೋದು ಅಥವಾ ನಿಮ್ಮ ಒಂದು ಕಂಪನಿಯಾಗಿ, what are the colleges that you actually choose? On what basis you choose? On what metrics you choose? I have never seen companies going to any rural college, any remote colleges. ಹೋಗ್ಬೋದು ಕೆಲವು IITಗಳೆಲ್ಲ. Still, I just wanted to know on what perception. So they will have a perception by selecting the colleges than believing what the placements lot of times say. Yeah. So it depends on what the organization wants. ಇವತ್ತಿಂದು ಅವಶ್ಯಕತೆ ಏನಿದೆ. ಕೆಲವು ಸಲ ನಮ್ಮ ಆರ್ಗನೈಸೇಷನ್ಸ್ ಬಂದ್ಬಿಟ್ಟು ನನಗೆ ಐ ವಾಂಟ್ 500 ರಿಸೋರ್ಸಸ್, 500 ಜನ ಬೇಕು ನನಗೆ. ಆದ್ರೆ ಇರೆಸ್ಪೆಕ್ಟಿವ್ ವಾಟ್ ಎವರ್ ಇಟ್ ಇಸ್, ಓಕೆ, ಬೇಸಿಕ್ ಲೆವೆಲ್ ಇದ್ರೆ ಸಾಕು, ನಾವು ಟ್ರೈನಿಂಗ್ ಮಾಡ್ತೀವಿ, ಆದ್ರೆ ಕಾಂಪನ್ಸೇಷನ್ ಬಂದು ತುಂಬಾ ಕಮ್ಮಿ ಇರಬೇಕು. That also matters. That is matters. Cost is one of the major aspects So for most of the organizations. You will select the cost. Yeah, we will go by as per the cost. So if the cost, let's say the cost ಬಂದು ನನಗೊಂದು 3.5 ಲಕ್ಷ ಕೊಟ್ಟಿದ್ದಾರೆ ಒಬ್ಬರಿಗೆ ಆಫರ್ ಮಾಡ್ಲಿಕ್ಕೆ ಅಂದ್ರೆ, I definitely cannot go to IITs or IIMs. Oh. Yeah. So because unfortunately, it's not that the other tier 2 or tier 3 colleges doesn't have similar kind of talent, right? But for some reason, there has been an extremely good talent branding which is done for IITs and IIMs as tier 1, tier 2, and the coaching mechanism is slightly different. No, because the method of selecting the students itself will be with Very the high, aptitude, yes. with the high pressure, with all those things, which will be helpful. That again puts me. This can be with an IT. Let's say with non-IT also, if you're taking ಈಗ ಎಷ್ಟೊಂದು BCom, MBA grads ಎಲ್ಲ ತಗೋತಾರೆ.
ಅಲ್ಲಿ ಯಾವ ಟೆಕ್ನಿಕಲ್ ಇಲ್ಲ ಅನ್ನೋ ಕಮ್ಯುನಿಕೇಶನ್ ಚೆನ್ನಾಗಿದ್ರು ಸಾಕು ದೇ ಆರ್ ಟೇಕಿಂಗ್. ಸೊ ಹೌ ಇಸ್ ಇಟ್? ಐ ಮೀನ್, ಐ ಹ್ಯಾವ್ ಸೀನ್ ಲಾಟ್ ಆಫ್ ಕಂಪನೀಸ್, they have done degree, they have done a master degree, but both of them are getting same salary. ಎಸ್. ಪ್ರತಿಯೊಂದು ಆರ್ಗನೈಸೇಷನ್ ಪೇ ಬ್ಯಾಂಡ್ಸ್ ಅಂತ ಡಿಸೈಡ್ ಮಾಡ್ತಾರೆ. ಎವ್ರಿ ಪೊಸಿಷನ್ ವಿಲ್ ಹ್ಯಾವ್ ಅ ಪೇ ಬ್ಯಾಂಡ್. ಆ ಪೇ ಬ್ಯಾಂಡ್ ಒಳಗಡೆನೆ ಇರೆಸ್ಪೆಕ್ಟಿವ್ ವಾಟ್ ಎವರ್ ಯುವರ್ ಕ್ವಾಲಿಫಿಕೇಶನ್ ಇಸ್. ಇವಾಗ ನೀವೊಂದು 2000 ಅಲ್ಲಿ ಇಫ್ ಯು ಹಡ್ ಆಸ್ಕ್ಡ್ ಮಿ ದಿಸ್ ಕ್ವೆಶ್ಚನ್ ಇನ್ 2005 ಐ ವುಡ್ ಹ್ಯಾವ್ ಟೋಲ್ಡ್ ದಟ್ ಪೀಪಲ್ ಗೋ ಬೈ Degree. ದ ಡಿಗ್ರಿ. Oh, really? ಇವಾಗ ಇಟ್ ಇಸ್ ಬೈ ದ ಕ್ಯಾಲಿಬರ್ ಆಫ್ ಅನ್ ಇಂಡಿವಿಜುವಲ್. ನೀವು 10th ಓದಿರ್ಬೋದು, 12th ಮಾಡಿರ್ಬೋದು, ಡಿಗ್ರಿ ಮಾಡಿರ್ಬೋದು, ಮಾಸ್ಟರ್ಸ್ ಮಾಡಿರ್ಬೋದು. ಬಟ್ ಇಫ್ ಯು ಆರ್ ಆಲ್ ಬ್ರಿಂಗಿಂಗ್ ದ ಸೇಮ್ ಕ್ಯಾಲಿಬರ್ ಟು ದ ಟೇಬಲ್, ಇಫ್ ಯು ಆರ್ ಬ್ರಿಂಗಿಂಗ್ ದ ಸೇಮ್ ವ್ಯಾಲ್ಯೂ ಅಡಿಷನ್ ಟು ದ ಟೇಬಲ್, why will I go and spend extra money? This is the mindset of organizations. ಮಾಡ್ತಾ So ಇರೋ this is rule ಒಂದೇ ಆದ್ರೆ why they will have a difference between an IIM and MBA with IIM is different than any tier 2, tier 3 college ಅಲ್ಲಿ MBA ಮಾಡಿದ್ರೆ different. Is this why they do that? ಸೊ ದಟ್ ಇಸ್ ಆಲ್ಸೋ ಇನ್ನೊಂದು ಏನಾಗುತ್ತೆ ಅಂದ್ರೆ ದಟ್ ಎಜುಕೇಶನ್ ಸಿಸ್ಟಮ್ ಇಸ್ ಮೇಡ್ ಇನ್ ಸಚ್ ಅ ವೇ. ಈ IITs IIMsಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಬಿಕಾಸ್ ಆಫ್ ದ ಟ್ಯಾಲೆಂಟ್. ಎಸ್, ಆಫ್ ಕೋರ್ಸ್ ದೇರ್ ಆರ್ ಗುಡ್ ಟ್ಯಾಲೆಂಟ್ಸ್ ದೇರ್, ಇಲ್ಲ ಅಂತ ಅಲ್ಲ. ಬಟ್ ಅದನ್ನ ತುಂಬಾ ಪ್ರಾಮಿನೆನ್ಸ್, ತುಂಬಾ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಅಲ್ಲಿರೋರ್ಗೆ ಇಫ್ ನಾವು ಸ್ವಲ್ಪ ಹೈ ಲಾಜಿಕಲ್ ಜಾಬ್ ಮಾಡಬೇಕು, ಸ್ವಲ್ಪ ಹೈ ಇಂಟೆಲಿಜೆಂಟ್ ಜಾಬ್ ಮಾಡಬೇಕು ಅಂದ್ರೆ ಜನರಲಿ ಆರ್ಗನೈಸೇಷನ್ಸ್ ಚೂಸ್ IIMs, people from IIMs and IITs, and then they naturally pay a little higher. That will Yeah. also be because or previously they would have worked with other metrics also. Yes. Tier 1, tier 2 ಇಂದ ಮಾಡಿರ್ತಾರೆ, ಪ್ರಾಬಬ್ಲಿ ಅವ್ರಿಗೆ ರಿಸಲ್ಟ್ ಸಿಕ್ಕಿರಲ್ಲ ವಾಟ್ ದೇ ಡಿಸೈಡ್ ಫ್ರಮ್ ಅನ್ IIM, ಅಂಡ್ ನೋ ಕಂಪ್ನಿ ವಾಂಟ್ಸ್ ಟು ವೇಸ್ಟ್ ದೇರ್ ಬಡ್ಜೆಟ್ ಜಸ್ಟ್ ಲೈಕ್ ದಟ್. ಅದಿರುತ್ತೆ. ನೌ ದಟ್ ಯು ಕೇಮ್ ಅಬೌಟ್ ದಿಸ್ IIMIT, ಐ ವಾಂಟ್ ಟು ನೋ ಲಾಟ್ ಆಫ್ ಸ್ಟೂಡೆಂಟ್ಸ್ ದೀಸ್ ಡೇಸ್, ದೇ ವಾಂಟ್ ಟು ಗೋ ಫಾರ್ ಅನ್ ಅಬ್ರಾಡ್ ಅಂಡ್ ಗೆಟ್ ಅ ಡಿಗ್ರಿ ಡನ್. ದೇ ವಾಂಟ್ ಟು ಸೆಟಲ್ ದೇರ್, ದೇ ವಾಂಟ್ ಟು ಡೂ ಎವ್ರಿಥಿಂಗ್. ಮೋಸ್ಟ್ ಆಫ್ ಇಟ್ ಅವರಲ್ಲಿ ಇಂಟರ್ನ್ಶಿಪ್ ಮಾಡ್ರೆ ಅದು ಸಿಗುತ್ತೆ. ಕೆಲವು ಕಡೆ ವೀಸಾ ಇಶ್ಯೂಸ್ ಆಗುತ್ತೆ. ಲಾಟ್ ಆಫ್ ಕಂಟ್ರೀಸ್ ವೋಂಟ್ ಲೆಟ್ ವೀಸಾಸ್. ನಾವು ಬ್ರೆಕ್ಸಿಟ್ ಆಗಿದಾಗ ಯುರೋಪ್ ಅಲ್ಲಿ ಆಗಿದ್ದು ಎಷ್ಟೋ ಇನ್ಸಿಡೆಂಟ್, ದೇ ಕೇಮ್ ಬ್ಯಾಕ್. US ಅಲ್ಲೂ ರೈಟ್ ನೌ ದೇರ್ ಇಸ್ Yeah. ಇಶ್ಯೂಸ್ ವಿಚ್ ಇಸ್ ಹ್ಯಾಪನಿಂಗ್. ಬಟ್ ಐ ಹ್ಯಾವ್ ಸೀನ್ ಲಾಟ್ ಆಫ್ ಕಂಪನೀಸ್ ಅಂದ್ರೆ ವಿಚ್ ಇಸ್ ಎಸ್ಟಾಬ್ಲಿಷ್ಡ್ ಕಂಪನೀಸ್, they're still not ready to take the degree which have done from the other college in a foreign university ಅಂತ. I don't know, ನಾನು ನೋಡಿದ ಪ್ರಕಾರ when I was seeing, they were not ready. Even though if they were ready, they were not able to match for what they have done. ಅವನು AI ಇಂಜಿನಿಯರ್ ಮಾಡಿರೋ ಅವ್ರು ಇಲ್ಲಿ ಕರ್ಕೊಂಡ್ಬಂದು they would have given a tech support role. Why is it? ಡಿಮಾಂಡ್ ಅಗೇನ್ ದ ಪಾಪ್ಯುಲೇಷನ್ ನಮ್ದು ತುಂಬಾ ಹೆಚ್ಚಿಗೆ ಇರೋದಕ್ಕೆ ಡಿಮಾಂಡ್ ಅಷ್ಟಿಲ್ಲ ನಮ್ದು ಮಾರ್ಕೆಟ್ ಅಲ್ಲಿ. ಪಾಪ್ಯುಲೇಷನ್ ವರ್ಸಸ್ ಡಿಮಾಂಡ್ ಕಂಪೇರ್ ಮಾಡಿದ್ರೆ ಪಾಪ್ಯುಲೇಷನ್ ಇಸ್ ವೆರಿ ವೆರಿ ಹೈ ಇನ್ ಇಂಡಿಯಾ. ದಟ್ ಈಸ್ ಅನ್ ಅದರ್ ರೀಸನ್ ವೈ ಸ್ಟೂಡೆಂಟ್ಸ್ ವುಡ್ ವಾಂಟ್ ಟು ಗೋ ಅಂಡ್ ಸ್ಟಡಿ ಇನ್ ಡಿಫರೆಂಟ್ ಕಾಲೇಜಸ್ ಆರ್ ಅಬ್ರಾಡ್ ಅಂಡ್ ದೇ ವಾಂಟ್ ಟು ಬ್ಯಾಗ್ ಆಪರ್ಚುನಿಟೀಸ್ ದೇರ್. ಇವಾಗ I mean, especially post COVID ಏನಾಯ್ತು ಅಂದ್ರೆ lot of pandemic had a major impact on the population of European countries. ತುಂಬಾ ಜನ ಕಂಟಿನ್ಯೂ I mean, people lost lives. So they did not have blue collared workers or white collared workers to do the job. So that's why they started depending on the Asian countries where the populations are slightly higher. ರೈಟ್. ಅಂಡ್ ಇವರೆಲ್ಲ ಏನ್ ಮಾಡಿದ್ರು, ಡಿಮಾಂಡ್ ಇಲ್ಲಿ ಕಮ್ಮಿ ಆಗಿರೋದ್ರಿಂದ ನನಗೆ ಮೇ ಬಿ ನಾನು ಅಲ್ಲಿ ಹೋಗಿ ಜಾಬ್ ಆಪರ್ಚುನಿಟಿ ತಗೊಂಡ್ರೆ ಒಂದು ಹಣ ಹೆಚ್ಚಿಗೆ ಸಿಗುತ್ತೆ, ಇನ್ನೊಂದು ಅಗೇನ್ ಇಟ್ಸ್ ಅಬೌಟ್ ಅ ಮೈಂಡ್ ಸೆಟ್ ಅಲ್ವಾ. No, because a lot of them will be aspiring. Aspiring, Right. yes. Yes. You can always aspire. No, There is no they believe that is aspiring. Go there and becoming an aspiring thing ಅಂತ ಅನ್ಕೋತಾರೆ. So most of them who say I want to go abroad is because of the money constraint or other benefits constraint. But they don't know in case if they throw out, ಇಲ್ಲಿಗೆ ಬಂದಾಗ their demand will be so high, ಇಲ್ಲಿರೋ employers they won't be able to match. That is why they always think, employers ಏನು ಅನ್ಕೋತಾರೆ, ಇವನ್ನ ಏನಾದ್ರು ಚೂಸ್ ಮಾಡ್ರೆ ಇವ್ನು ಯಾವಾಗ್ಲೂ ಮೈಂಡ್ ಸೆಟ್ ವಿಲ್ ಬಿ ಆನ್ ಹೈಯರ್ ಪೇ which we cannot afford. ನಾನು ಅಕಸ್ಮಾತ್ ಇವ್ನಿಗೆ ಏನಾದ್ರು ಜಾಬ್ ಕೊಟ್ರೆ he might go to he might take our offer and buy another offer ಅಂತ ಇದ್ದೇ ಇರುತ್ತೆ. So that see, all this is changing now. ಇದೆಲ್ಲಾನು it's a valid whatever you asking is a it valid was all question. happened 5 years back. Yeah, so now it is all changing because a lot of people are coming to India. India is a growing economy Oh, wow. today. Yeah, people would want to locate India. We have a lot of luxury in India, right? So 10 minutes delivery ಎಲ್ಲಿ ಸಿಗುತ್ತೆ ನಿಮಗೆ, ಕುಕ್ ಮೇಡ್ ಸಪೋರ್ಟ್ ಎಲ್ಲಿ ಸಿಗುತ್ತೆ, Oh, yeah. ಅದೆಲ್ಲ it is not very easily available in other markets. UPI, we are one of the biggest markets for UPI kind of transactions. ಒಂದು 10 ರೂಪಾಯಿ ಟೀ ಕುಡಿದ್ರು ನಾವು UPI UPI transactions ಮಾಡೋದು. ಆ kind of luxuries you don't get it in other. And healthcare benefits. India is has the best healthcare. You don't have a waiting period of 2 months. ನೀವು ಇವತ್ತು ಹೋಗಿ ಕ್ಲಿನಿಕಲ್ ನಿಂತ್ಕೊಂಡು ಮಾತಾಡ್ಕೊಂಡು ಡಾಕ್ಟರ್ ಹತ್ರ ಮೀಟ್ ಮಾಡಿ ಬರ್ಬೋದು. That doesn't happen.
ಆದ್ರೆ ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಇಂಡಿಯಾನಲ್ಲಿ ಅಂದ್ರೆ ಜಾಬ್ ಸೆಕ್ಯೂರಿಟಿ. ಸೊ ಬಿಕಾಸ್ ಪಾಪ್ಯುಲೇಷನ್ ಇಸ್ ಹೈ, ನೀನ್ ಇವತ್ತಿಲ್ಲ ಅಂದ್ರೆ ಇನ್ನೊಬ್ರಿಗೆ ಕೊಡ್ಲಿಕ್ಕೆ ನಾನು ರೆಡಿ ಆಗಿದ್ದೀನಿ ಅಂತ. ಆಲ್ಟರ್ನೇಟಿವ್. ಹಾ, ಅದೊಂದು. ಇನ್ನೊಂದು, ಅದರ್ ಮಾರ್ಕೆಟ್ಸ್ ಅಲ್ಲಿ ಇವಾಗ ಬೇರೆ ಕಂಟ್ರೀಸ್ ಅಲ್ಲಿ ನಿಮ್ಗೆ ಜಾಬ್ ಹೋಯ್ತು ಅಂದ್ರೆ ಇಟ್ಸ್ ನಾಟ್, ಯು ವಿಲ್ ನಾಟ್ ರಿಯಲಿ ಗೆಟ್ ಇನ್ಸೆಕ್ಯೂರ್ಡ್ ಬಿಕಾಸ್ ಗವರ್ಮೆಂಟ್ ಹ್ಯಾಸ್ ಲಾಟ್ ಆಫ್ ಪ್ರೋಗ್ರಾಮ್ಸ್ ಫಾರ್ ಅನ್ಎಂಪ್ಲಾಯ್ಮೆಂಟ್. ಅನ್ಎಂಪ್ಲಾಯ್ಮೆಂಟ್ ಇದ್ರೆ ಸ್ಕಿಲ್ಡ್ ಬೋನಸಸ್ ಕೊಡ್ತಾರೆ, ಮೇಂಟೆನೆನ್ಸ್ ಬೋನಸಸ್ ಕೊಡ್ತಾರೆ ಬೇರೆ ಕಂಟ್ರಿನಲ್ಲೆಲ್ಲ. ಇಂಡಿಯಾನಲ್ಲಿ ಇಟ್ಸ್ ಡೈರೆಕ್ಟ್ ಫೈನಾನ್ಷಿಯಲ್ ಫಾಲ್. ಜಾಬ್ ಇಲ್ಲ ಅಂದ್ರೆ ಇವತ್ತು ಮಿಡಲ್ ಕ್ಲಾಸ್, ಸ್ಪೆಷಲಿ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಇಟ್ಸ್ ಫಿನಾನ್ಷಿಯಲ್ ಇಂಪ್ಯಾಕ್ಟ್. ಸೊ ದಟ್ ಇಸ್ ಒನ್ ಅದರ್ ರೀಸನ್ ವೈ ಪೀಪಲ್, ಕೆಲವರು ಫ್ಯಾಮಿಲಿನಲ್ಲಿ ಇರೋರ್ನೆಲ್ಲ ನೋಡಿರ್ತಾರೆ, ಬೇರೆ ದೇಶಕ್ಕೆ ಹೋಗಿರೋರ್ನ ನೋಡಿರ್ತಾರೆ, ಸೆಟ್ಲ್ ಆಗಿರೋ ನೋಡಿರ್ತಾರೆ, ಚೈಲ್ಡ್ ಬೆನಿಫಿಟ್ಸ್ ನ ನೋಡಿರ್ತಾರೆ, ಈ ತರ ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್ ನ ನೋಡಿರ್ತಾರೆ, ಅನ್ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್ ನ ನೋಡಿರ್ತಾರೆ. ಅಂತವ್ರು ಏನ್ ಮಾಡ್ತಾರೆ, ದೇ ವಿಲ್ ಸ್ಟಿಲ್ ಥಿಂಕ್ ದಟ್ ಓಕೆ, ನನಗೆ ಅದು ಇಟ್ಸ್ ಅನ್ ಈಸಿಯರ್ ಥಿಂಗ್ ಫಾರ್ ಮೀ. ಇವಾಗ 1-2 ವರ್ಷ ಕಷ್ಟಪಟ್ರು my life will be better Other is what countries. they will feel. Okay. So that's the mindset. Again, lot of this is coming from mindset. ಓಕೆ, ಕಾನ್ವರ್ಸೇಷನ್ಸ್ ಇನ್ನೂ ಹಿಂಗೆ ಮುಂದುವರಿಯುತ್ತೆ. ಬಟ್ ಅದಕ್ಕಿಂತ ಮುಂಚೆ ಈ ಎಪಿಸೋಡ್ ನ ಇಲ್ಲೇ ಮುಗಿಸ್ತಾ ಇದೀವಿ ಅಂಡ್ ವಿಲ್ ಬಿ ಕಂಟಿನ್ಯೂಯಿಂಗ್ ದ ಕಾನ್ವರ್ಸೇಷನ್ ಇನ್ ದ ನೆಕ್ಸ್ಟ್ ಎಪಿಸೋಡ್. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಎಕ್ಸ್ಚೇಂಜ್ ರೂಮ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಿಮ್ದೇನೇ ಕಮೆಂಟ್ಸ್, ಕಾಂಪ್ಲಿಮೆಂಟ್ಸ್, ಕಂಪ್ಲೇಂಟ್ಸ್ ಇದ್ರು ಕೂಡ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕೀಪ್ ವಾಚಿಂಗ್ ಎಕ್ಸ್ಚೇಂಜ್ ರೂಮ್.